ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಹೇಜಲ್ ಚಾನಲ್. ನಮ್ಮ ಹೇಜಲ್ ಚಾನಲ್ನ ಸಪೋರ್ಟ್ ಮಾಡಿ. ಈ ದಿನ ಎಲ್ಲ ಕ್ಯಾಟ್ಗಳನ್ನು ತೋರಿಸ್ತೀನಿ. ಎಷ್ಟೊಂದು ಕ್ಯಾಟ್ಗಳನ್ನು ವಿಡಿಯೋಗಳನ್ನು ನೋಡ್ಕೊಂಬನ್ನಿ, ನೋಡೋಣ ಬನ್ನಿ. ನೋಡಿ ಹೇಜಲ್ಲು ಅದಾಗಲೇ ಒಂದು ಕ್ಯಾಟ್ ತುಂಟಾಟ ಮಾಡ್ತಾಯಿತ್ತು. ಇದು ನಮ್ಮ ಹೇಜಲ್ಲು ಮಲ್ಕೊಂಡಿದೆ, ಚಳಿ ಆಗ್ತಾಯಿದೆ, ಅದಕ್ಕೆ ಹಾಕಿ ಕೂತ್ಕೊಂಡಿದೆ ಸೋಫಾದ ಮೇಲೆ ಅದಕ್ಕೆ ಇರಿಟೇಷನ್ ಆಗಬಾರ್ದಂತ ನಾನೇ ಮೆತ್ತಗೆ ಬೆಡ್ಶೀಟ್ ಹಾಕಿರ್ತೀನಿ. ಸ್ವಲ್ಪ ಸ್ಮೂತಾಗಿರುತ್ತೆ ಬೆಡ್ಶೀಟ್ ಹಾಕಿದ್ರಿ ಅಂತ. ನೋಡಿ ಹೇಗೆ ಕೂತ್ಕೊಂಡಿದೆ ಚಳಿಗೆ. ಅದಕ್ಕೆ ಶರ್ಟ್ ಹಾಕಿದರೆ ಒಂದು ನಿಮಿಷನೂ ಇರಲ್ಲ, ಅದನ್ನು ತಕ್ಕೊಂಬಿಡುತ್ತೆ. ಅದಕ್ಕೆ ಶರ್ಟನ್ನು ಕೂಡ ಹಾಕಲ್ಲ. ಇದು ನೋಡಿ ಹೇಗೆ ಕೂತ್ಕೊಂಡಿದೆ. ಇದು ನೋಡಿ ಹೇಗೆ ಮಲ್ಕೊಂಡು ತನ್ನ ಕೂದಲೆಲ್ಲ ನೆಕ್ಕೊತಾ ಇದೆ. ಇದು ನೋಡಿ ಹೇಗೆ ಕೂತ್ಕೊಂಡಿದೆ, ಒಳ್ಳೆ ಸ್ಟೈಲ್ ಲೇಡಿ ಕೂತ್ಕೊಂಡಂಗೆ. ಇದು ನೋಡಿ ಹುಲಿ ಇದ್ದಾಗಿದೆ. ಇದು ನೋಡಿ ಹೇಗೆ. ಇದು ನಮ್ಮ ರೋಸಿ. ಇದು ಪಾರ್ಕಲ್ಲಿ ಅಲ್ಲೇ ಮಲಗಿತ್ತದು. ಯಾವುದೋ ಒಂದು ಹೊಸ ಬೆಕ್ಕು ಬಂದಿತ್ತು ಇವತ್ತು ನಮ್ಮ ಪಾರ್ಕಲ್ಲಿ. ಅದನ್ನು ಕುತೂಹಲದಿಂದ ನೋಡಿಕೊಂಡು ಮಲಗಿತ್ತು. ಇದನ್ನು ಅದು ನೋಡಿ ಅಲ್ಲಿ ಕೂತ್ಕೊಂಡಿದೆ. ನಮ್ಮ ಹೇಜಲಲ್ಲ, ಇದು ಬೇರೆ ಬೆಕ್ಕು. ಪ್ಲೇ ಏರಿಯಾದಲ್ಲಿ ಬಂದಿತ್ತು, ಅದನ್ನು ನೋಡಿಕೊಂಡು ಇದು ಕುತೂಹಲದಿಂದ ಕೂತ್ಕೊಂಡಿದೆ. ಯಾವುದೋ ಹೊಸ ಬೆಕ್ಕು ಬಂದಿದೆಯಲ್ಲ ನಮಗೆ ನಮ್ಮ ಇದರಲ್ಲಿ ಅಂತ. ನೋಡಿ ರೋನಿ, ಅದಕ್ಕಾಗಲೇ ಹಸಿವಾಗ್ತಾಯಿದೆ. ನೀವು ಅಂತ ಊಟ ಕೇಳ್ತಾ ಇದೆ ನೋಡಿ. ಅದಾಗಲೇ ಅದು ರೂಢಿಯಾಗಿಬಿಟ್ಟಿದೆ. ನಾನು ವಾಕ್ ಬಂದಾಗೆ ನನ್ನ ಜೊತೆ ಹಿಂದೆ ಬರುತ್ತೆ. ಅದಕ್ಕೆ ಊಟ ಹಾಕಬೇಕು. ಅದಕ್ಕೆ ನಾನು ಡ್ರೈ ಫ್ರೂಟ್ ತಂದಿರ್ತೀನಿ ಅಂತ. ಬೆಕ್ಕುಗಳಿಗೆ ಏನು ಎಲ್ಲ ತಿಳ್ಕೊತಾವೆ ನೋಡಿ. ಅವಕ್ಕೆ ಮಾತಾಡೋಕ್ಕೆ ಬರಲ್ಲ. ಯಾರು ನಮ್ಗೆ ಊಟ ಹಾಕ್ತಾರೆ, ಯಾರಿಲ್ಲ ಎಲ್ಲ ಗೊತ್ತಾಗುತ್ತೆ ಅವಕ್ಕೆ. ಯಾರು ನಮಗೆ ಪ್ರೀತಿ ತೋರಿಸ್ತಾರೆ, ಯಾರಿಲ್ಲ ಅಂತ ಎಲ್ಲ ಗೊತ್ತಾಗುತ್ತೆ ಪ್ರಾಣಿಗಳಿಗೆ. ಅವು ಕೂಡ ನಮ್ಮನ್ನು ಹಚ್ಕೊತವೆ. ನೋಡಿ ಹೇಗೆ ತಿಂತಾ ಇದೆ. ಅದನ್ನು ಒಂದು ನಿಮಿಷದಲ್ಲೇ ಖಾಲಿ ಮಾಡುತ್ತೆ. ಇದು ನೋಡಿ ಹೇಗೆ ಬಾಲ ಅಲ್ಲಾಡಿಸ್ಕೊಂಡು ಕೂತ್ಕೊಂಡಿದೆ. ಹಾಗೆ ಬಾಲ ಅಲ್ಲಾಡಿಸ್ತಾ ಕೂತ್ಕೊಂಡ್ರೆ ಏನೋ ಯೋಚನೆ ಮಾಡ್ತಾ ಇರ್ತೇವೆ ಅಂತ ಅರ್ಥ ಅಂತೆ. ಇದು ನೋಡಿ ಹೇಗೆ ಕೂತ್ಕೊಂಡು. ಇದು ನೋಡಿ ಲಡ್ಡು ಅಂತ ಬರುತ್ತಲ್ಲ, ಅದೇ ಥರ ಕ್ಯಾಟ್ ಇದೆ. ಇದು ಕೂಡ ಯೂಟ್ಯೂಬ್ ಶಾರ್ಟ್ನಲ್ಲಿ ಬರುತ್ತಲ್ಲ, ಅದೇ ಕ್ಯಾಟ್ ಇದೇ ಥರ ಇದೆ. ಅದು ಕೂಡ ಎಲ್ಲರೂ ನೋಡಿರ್ತೀರ ಲಡ್ಡು ಕ್ಯಾಟ್ ವಿಡಿಯೋ. ಅದು ನೋಡಿ ಹೇಗೆ ಇದೆ, ಒಂಥರ ರ್ಯಾಶ್ ಆಗಿ ನೋಡ್ತಾ ಇದೆ. ಹೇಗೆ ಒಂಥರ ವಿಲನ್ ಇರುತ್ತಲ್ಲ ಪಿಕ್ಚರ್ನಲ್ಲಿ, ಹಾಗೆ. ಇದು ನೋಡಿ ಹೇಗೆ ಕೂತ್ಕೊಂಡು ಏನೋ ನೋಡ್ತಾ ಇದೆ. ಬೆಕ್ಕಿಗೆಲ್ಲ ಕುತೂಹಲ, ಬರೀ ನೋಡ್ತಾ ಕೂತ್ಕೊಂಡಿರ್ತವೆ ಜಾಸ್ತಿ. ಪಕ್ಷಿ ಹೋದರೂ ನೋಡ್ತವೆ, ಒಂದು ಚಿಕ್ಕ ಇರುವೆ ಹೋದರೂ ಕೂಡ ನೋಡ್ತಾ ಇರ್ತವೆ ಇವು. ಇದು ನೋಡಿ ಹೇಗೆ ಕೂತ್ಕೊಂಡಿದೆ, ಮೇಲೆ ನೋಡ್ತಾ ಇದೆ. ಬಾಲ್ಕನಿಲಿ ಯಾರು ಇದ್ದಾರೋ ಅವ್ರು ಕರೆದಿರ್ತಾರೆ, ನೋಡ್ತಾ ಇದೆ ಅದನ್ನು. ಯಾರಿಗೆಲ್ಲ ಕ್ಯಾಟ್ಸ್ ಇಷ್ಟ ಆಗುತ್ತೆ ಅವರೆಲ್ಲ ಕಮೆಂಟ್ ಮಾಡಿ. ಯಾರೆಲ್ಲ ಪೆಟ್ಸ್ ಸಾಕಿದ್ದೀರಾ ಹೇಳಿ ಕಮೆಂಟಲ್ಲಿ. ನೋಡಿ ಇದು ನೋಡಿ ಹೇಗೆ ನೋಡ್ತಾ ಇದೆ. ಇದು ಕೂಡ ಪರ್ಷಿಯನ್ ಕ್ಯಾಟು. ಪರ್ಷಿಯನ್ ಕ್ಯಾಟ್ ಗೊತ್ತಾಗ್ಬಿಡುತ್ತೆ, ಕೂದಲು ಜಾಸ್ತಿ ಇರುತ್ತೆ ಅದಕ್ಕೆ. ನಮ್ಮ ಇಂಡಿಯನ್ ಕ್ಯಾಟ್ಗೆ ಎಷ್ಟು ಕೂದಲು ಇರಲ್ಲ, ಕಡಿಮೆ ಇರುತ್ತೆ. ಆದರೆ ಇದೆ ನೋಡಿ ನಮ್ಮ ಇಂಡಿಯನ್ ಕ್ಯಾಟು, ಸ್ಟ್ರಾಂಗ್ ಇದು.
ಪರ್ಷಿಯನ್ ಕ್ಯಾಟ್ ಸ್ವಲ್ಪ ಡೆಲಿಕೇಟ್ ಇರುತ್ತೆ. ನೋಡಿ ಇದು ಮಂಚದ ಮೇಲೆ ಕುತ್ಕೊಂಡಿದೆ ಹೋಗಿ. ಅವಕ್ಕೆ ಕೆಳಗೆ ಕುತ್ಕೊಳ್ಳೋದೇ ಇಲ್ಲ, ಸಾಮಾನ್ಯವಾಗಿ ಬೇಕು ಸೋಫಾ ಮಂಚ ಇಲ್ಲಾಂದ್ರೆ ತಂದೆ ಆದ ಮನೆ ಆ ಥರ ಬೇಕು. ಅವಕ್ಕೆ ಒಂಥರ ಗರ್ವ, ಅವಕ್ಕೆ ಕೆಳಗೆ ಕೊಡಲ್ಲ ಅವು ಸಾಮಾನ್ಯವಾಗಿ. ಹೊರಗಡೆ ಇರೋವು ಕೆಳಗೆ ಇರುತ್ತೆ, ಪಾರ್ಕಲ್ಲಿ ಅಲ್ಲಿ ಇಲ್ಲಿ ಸ್ಟ್ರೀಟ್ ಕ್ಯಾಟ್ಗಳು. ಮನೆಯಲ್ಲಿರೋವೆಲ್ಲ ಅವಕ್ಕೆಲ್ಲ ಜಾಸ್ತಿ ಮುದ್ದು ಮಾಡಿರ್ತೀವಲ್ಲ, ಅವು ಸೋಫಾ ಹಾಸಿಗೆ ಮೇಲೆ ಡೈನಿಂಗ್ ಟೇಬಲ್ ಮೇಲೆ ಎಲ್ಲ ಕೂಡ್ತವೆ. ಅವಕ್ಕೆ ಗೊತ್ತು ತಮ್ಮನ್ನು ಚೆನ್ನಾಗಿ ನೋಡ್ಕೊತಾರೆ ಅಂತ. ನೋಡಿ ಇದು ಹೇಗೆ ಕೂತ್ಕೊಂಡಿದೆ, ನಾಲಿಗೆ ಎಲ್ಲ ತೆಗೆದು ಚಾಚಿ. ಇವು ಮೋಸ್ಟ್ಲಿ ಆಯಾಸ ಆದಾಗ, ಜಾಸ್ತಿ ಓಡಾಡಿದಾಗ ಈ ಥರ ಇರುತ್ತೆ. ಒಂದು ಬ್ಯಾಗಲ್ಲಿ ಹಾಕಿಟ್ಟಿರ್ತೀವಲ್ಲ ಜಿಪ್ಪು, ಅವಾಗ ಕೂಡ ಇದೇ ಥರ ಉಸಿರಾಡ್ತಿರ್ತವೆ. ಕಾರಲ್ಲಿ ಹೋಗುವಾಗ ಕೂಡ ಇದೇ ಥರ ಉಸಿರಾಡ್ತಾ ಇರ್ತವೆ. ಏಕೆಂದರೆ ನಮ್ಮ ಹೇಜಲ್ ಕರ್ಕೊಂಡು ಹೋಗ್ತಿರ್ತೀನಲ್ಲ ನಾನು ಕಾರಲ್ಲಿ, ಅವಾಗ ಕೂಡ ಅದು ಇದೇ ಥರ ಬಾಯಿ ತೆಗೆದು ಉಸಿರಾಡ್ತಾ ಇರುತ್ತೆ. ಅದಕ್ಕೆ ಜಾಸ್ತಿ ಗಾಳಿ ಬರಲ್ಲ ಅನಿಸುತ್ತೇನೋ, ಅದಕ್ಕೆ ಈ ಥರ ಉಸಿರಾಡ್ತವೆ. ಆಯಾಸ ಆದಾಗ ಈ ಥರ ಉಸಿರಾಡ್ತಾ ಇರ್ತವೆ. ಥ್ಯಾಂಕ್ ಯು ವೆರಿ ಮಚ್.